ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿ ವ್ಲಾಗ್ಸ್. ಫ್ರೆಂಡ್ಸ್, ಇದು ಬಂದು ಥರ್ಸ್ಡೇ ನೈಟಿನ ವ್ಲಾಗ್ ಆಗಿರುತ್ತೆ. ಇದು ವಿಶು ಬರ್ತ್ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ವಿಶು ಬರ್ತ್ಡೇ ಇರೋದು ಫ್ರೈಡೇ. ಸೊ ಇವತ್ತು ಇಲ್ಲಿ ಮರಿ ಒಪ್ಪಿಸ್ಬೇಕಂತ ಇವ್ರದ್ದು ಮನೆ ದೇವರು ದಿನ ಬಂದು ಗುರುವಾರ ಆಗಿರೋದಕ್ಕೆ ಗುರುವಾರ ನೈಟ್ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಇವಾಗ ದೇವರಿಗೆಲ್ಲ ಎಡೆ ಹಾಕಿ ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿ. ಸೊ ಇವಾಗ ಇಲ್ಲಿ ನೈಟ್ನ ಕುರಿ ಒಪ್ಪಿಸ್ಬಿಟ್ಟು ಮತ್ತು ನೈಟೇ ಕುರಿ ಎಲ್ಲ ಕಟ್ ಮಾಡಿ ಮತ್ತು ನಾಳೆಗೆ ಊಟ ಇರುತ್ತೆ. ಸೊ ಹಂಗೆ ನೋಡ್ಕೊತ ಬನ್ನಿ. ಇದು ಪೂಜೆ ನಡೆಯುತ್ತೆ. ಜಸ್ಟ್ ಈಗ ಮರಿನ ಒಪ್ಪಿಸ್ಬೇಕಲ್ವ, ಮರಿ ಅದೇನೋ ನೀರು ಹಾಕಿದ್ರೆ ತಲೆ ಎಲ್ಲ ಆಡಿಸ್ಬೇಕಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಅದು ನಡೀತಾ ಇದೆ ಇಲ್ಲಿ. ಈಗ ಇವರು ಪೂಜೆ ಮಾಡಿ ಮರಿನ ಕರ್ಕೊಬಂದು ಮರಿ ಒಪ್ಸಿದ ತಕ್ಷಣ ಮರಿನ ಕಟ್ ಮಾಡ್ತಾರೆ. ಅರ್ಷಿತಾಂಟಿ ಹೋಗ್ಲಾ? ಇವ್ರು ನೋಡಿದ್ರಲ್ವ, ಇವರು ಜ್ಯೋತಿ ಅವರಮ್ಮ. ಇವಾಗ ಮರಿನ ಮನೆ ಒಳಗಡೆನೆ ಕರ್ಕೊಂಡು ಬಂದಿದ್ದಾರೆ. ಇವ್ರ ಮನೆ ಕಡೆ ಈ ರೀತಿ ಪದ್ಧತಿ ಇದೆ, ಈ ಥರ ದೇವ್ರ ಮುಂದೆನೇ ನಿಲ್ಲಿಸಿ ಈ ಥರ ಹಾಕ್ಬೇಕಂತ. ಇವಾಗ ನೆಕ್ಸ್ಟು ಮರಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟು ಪೂಜೆ ಮಾಡಿ ಎಲ್ಲನೂ ಮಾಡ್ತಾರೆ. ಇವಾಗ ಕುರಿಗೆ ಪೂಜೆ ಎಲ್ಲ ಮಾಡಿ ಮುಗೀತು. ನೆಕ್ಸ್ಟ್ ಅದಕ್ಕೆ ಕೈ ಕಾಲಿಗೆಲ್ಲ ಇದನ್ನೇನೋ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ನನ್ನ ಮಗ ಫುಲ್ ಹಿಂಸೆ ಅಂದರೆ ಹಿಂಸೆ ಕೊಡ್ತಾ ಇದ್ದಾನೆ. ನನ್ನ ಮಗ ವಿಶು ಇಬ್ಬರೂ ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತಲ್ವ ಫ್ರೆಂಡ್ಸ್. ಅವ್ರ ಮನೆ ಕಡೆ ಒಂದೊಂದು ಥರ ಇದು ಮಾಡ್ತಾರೆ. ಇದೇ ನೋಡಿ ಜ್ಯೋತಿ ಅವ್ರ ಮನೆ.
ಕುರಿ ಈಗ ತಲೆ ಅಲ್ಲಾಡಿಸ್ಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಕುರಿ ಈಗ ತಲೆ ಥರ ನೀರು ಹಾಕಿದ ತಕ್ಷಣ ಅದೇನೋ ಅಲ್ಲಾಡ್ಸುತ್ತೆ, ದೇವರಿಂದ ಹೂ ಬಿದ್ದಂಗೆ ಅಂತ ಹೇಳ್ತಾರೆ. ಅಂದರೆ ದೇವರು ಎಲ್ಲದಕ್ಕೂ ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಆ ಕುರಿಗೆ ನೀರು ಹಾಕಾಯಿತು. ನೋಡಿದ್ರೆ ಜ್ಯೋತಿಯವರ ಅಮ್ಮನ ಮೇಲೆ ದೇವ್ರು ಬಂದ್ಬಿಟ್ಟಿದೆ. ಸೊ ಇವ್ರು ನೋಡಿ, ಮತ್ತೆ ಮುಂದಿನ ವ್ಲಾಗೊಂದಿಗೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.